ದೇವ ಜಗದೀಶ್ವರ, ಜೀವದ ಅಲಗಳಿಗೆ ಸಿಕ್ಕು ತತ್ತರಿಸುತ್ತಿರುವ ಈ ನನ್ನ ಜೀವಕ್ಕೆ ಮತ್ತೊಂದು ಪುನರ್ಜನ್ಮ ನೀಡಿದ ಭಗವಂತ ನೀನು. ಈಗ ನನ್ನ ಪತಿರಾಯರಾದ ರವಿ ಮರಳಿ ಬರ್ತಿದ್ದಾರೆ. ಅದಕ್ಕಾಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕಂದರೆ ಇಂದು ನನ್ನ ಪ್ರಥಮ ರಾತ್ರಿ. ಇಷ್ಟರಲ್ಲೇ ಬರ್ಬೋದಾಗಿತ್ತು, ಯಾಕೆ ಬರಲಿಲ್ಲ? ಹಲೋ ಹಲೋ. ಹಾಂ ಭಾರತಿ, ನಾನು ನಿನ್ನ ಗಂಡ ರವಿ ಮಾತಾಡ್ತಾ ಇದ್ದೀನಿ. ಹೇಳು ರವಿ, ಎಲ್ಲಿದ್ದೀರಾ? ಬೆಂಗಳೂರಿಂದ ಬಂದೆ, ಸ್ಟೇಷನ್ದ ಮಾತಾಡ್ತಾ ಇದ್ದೀನಿ. ಹೌದಾ? ಏನು ತುಂಬ ಲೇಟ್ ಆಯಿತು. ಬೇಗ ಬನ್ನಿ. ಹಾಂ, ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ಅಷ್ಟೇ ಕಣೆ, ಯಾವಾಗ ನೀನು ನೋಡ್ತೀನೋ ಅಂತ ಅನಿಸ್ತಾ ಇದೆ. ಹೌದಾ? ಹಾಂ ಸರಿ, ಬಾಯ್ ಅಮ್ಮ. ಹಾಂ ಹ್ಞೂ. ಎಷ್ಟೊಂದು ಆತುರ ಇವರಿಗೆ. ಸದ್ಯದಲ್ಲೇ ಮನೆಗೆ ಬರ್ತಾರೆ, ಅದರಲ್ಲಿ ಮತ್ತೆ ಫೋನಲ್ಲಿ ಮುತ್ತು ಬೇರೆ ಕೊಡ್ತಾರೆ. ಆಹಾ, ಬಂದ್ರು ಅಂತ ಕಾಣಿಸುತ್ತೆ. ಸರಿ, ನಾನೋಗಿ ಬಾಗಿಲು ತೆಗೆದು ಬರ್ತೀನಿ. ಭಾರತಿ, ಚೆನ್ನಾಗಿದ್ದೀಯಾ ಭಾರತಿ? ಅಯ್ಯೋ, ನಾನ್ ಚೆನ್ನಾಗಿದ್ದೀನಿ. ನೀವು ಯಾರು ನೀವು? ನಾನ್ ಭಾರತಿ, ನಿನ್ ಪ್ರೀತಿಯ ಗಂಡ ಮಂಜು. ನೀನ್ ಚೆನ್ನಾಗಿದ್ದೀಯಾ ಭಾರತಿ? ಹಾ, ನೀನ್ ಚೆನ್ನಾಗಿದ್ದೀಯಾ ಅಂತ ನನಗೆ ಗೊತ್ತು. ಆದ್ರೆ ಈ ಯುದ್ಧದಲ್ಲಿ ನಾನು ಸತ್ತು ಹೋದೆ ಅಂತ ಎಲ್ಲರೂ ನಂಬಿಬಿಟ್ಟಿದ್ದಾರೆ ಭಾರತಿ, ಎಲ್ಲರೂ ನಂಬಿಬಿಟ್ಟಿದ್ದಾರೆ. ಹೌದು ಭಾರತಿ, ನಾವು ದೇಶ ಪ್ರೇಮದಲ್ಲಿ ಮಗ್ನನಾಗಿ ಮೈ ಮರೆತು ಯುದ್ಧ ಮಾಡ್ತಿರ್ಬೇಕಾದ್ರೆ ವೈರಿ ಪಡೆಗಳು ನಮ್ಮ ಮೇಲೆ ಎಸೆದು ಬಾಂಬ್ ಬ್ಲಾಸ್ಟ್ ಆಗಿ ನನ್ನ ಕಾಲ್ಗೆ ತಲೆಗೆ ಬಲವಾದ ಏಟು ಬಿದ್ದು ಸಾವಿರಾರು ಜನ ಸೈನಿಕರ ಮಧ್ಯದಲ್ಲಿ ಬಿದ್ದುಕೊಂಡಿದ್ದ ನನ್ನನ್ನ ಮಂಜು ಕೂಡ ಸತ್ತು ಹೋಗಿದ್ದಾನೆ ಅಂತ ಸತ್ತವರ ಲೆಕ್ಕ ಕೊಟ್ಟು ಬಿಟ್ರು ಸರ್ಕಾರಕ್ಕೆ. ಆದ್ರೆ ನನಗೆ ಸ್ವಲ್ಪ ಪ್ರಜ್ಞೆ ಬಂದಾಗ ನಾನೊಂದು ಆಳವಾದ ಕಳುವಿಲ್ ಬಿದ್ದುಕೊಂಡಿದ್ದೆ. ಯಾರೋ ಕುರಿ ಕಾಯೋ ಪುಣ್ಯಾತ್ಮರು ಬಂದು ನನ್ನನ್ನು ಎತ್ಕೊಂಡು ತಮ್ಮ ಗುಡಿಸಲಿಗೆ ಹೋಗಿ ನಾಟಿ ಔಷಧಿಯಿಂದ ನನಗೆ ಉಪಚಾರ ಮಾಡಿ ಶಾಲಗಟ್ಟಲೆ ಜೋಪಾನ ಮಾಡಿದ್ರು. ನನಗೆ ಸ್ವಂತ ಪ್ರಜ್ಞೆ ಬಂದಾಗ ನಿನ್ನನ್ನು ನೋಡ್ಬೇಕು, ನಿನ್ನೊಡನೆ ಮಾತನಾಡ್ಬೇಕು ಎಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ, ಓಡೋಡಿ ಬಂದೆ. ಭಾರತಿ, ಈ ಸಮಾಜ, ಈ ಸರ್ಕಾರ, ಈ ಸುದ್ದಿ ಮಾಧ್ಯಮಗಳೆಲ್ಲ ನಾನು ಸತ್ತು ಹೋಗಿದ್ದೇನೆ ಅಂತ ಸುದ್ದಿ ಬಿತ್ರ ಮಾಡ್ತಲೇ ಇದ್ದಾವೆ ಭಾರತಿ, ಸುದ್ದಿ ಬಿತ್ರ ಮಾಡ್ತಲೇ ಇದ್ದಾವೆ. ಆದ್ರೆ ನಾನ್ ಸತ್ತಿಲ್ಲ ಅಂತ ನೀನ್ ನಂಬಿದ್ಯಾ ನೋಡು. ಹಾ, ನಾನ್ ಸತ್ತಿಲ್ಲ ಅಂತ ನೀನ್ ನಂಬಿದ್ಯಾ. ನೀನ್ ನಂಬಿದ್ರಿಂದಲೇ ನಿನ್ನ ಕತ್ತಲ್ಲಿಯ ಮಾಂಗಲ್ಯ ಇನ್ನು ಎದ್ದು ಕಾಣ್ತಾ ಇದೆ. ನಾನು ನಿನ್ ಕೊರಳಿ ಕಟ್ಟಿದ ಕಾಲಿ, ನಾನು ನಿನ್ ಕೊರಳಿ ಕಟ್ಟಿದ ತಾಳಿ ಇನ್ನು ಫಳಫಳ ಅಂತ ಹೊಳಿತಾ ಇದೆ ಅಲ್ಲೇ ಭಾರತಿ. ಸಾರ್ಥಕ ಆಯ್ತು, ನನ್ನ ಬದುಕು ಸಾರ್ಥಕ ಆಯ್ತು. ನನಗಾಗಿ
ನಾನು ಬಂದೇ ಬರ್ತೀನಿ ಅಂತ ಜಾತಕ ಪಕ್ಷಿ ಅಂತ ನನ್ನ ದಾರಿ ಕಾಯ್ತಾ ಇದೆಯಲ್ಲೇ ಭಾರತಿ. ನೀನಂತವಳನ್ನ ನಾನು ಸತಿಯಾಗಿ ಪಡ್ಕೋಬೇಕು ಅಂದ್ರೆ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ. ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು. ಮಾತಾಡು ಭಾರತಿ. ಯಾಕೆ ನನ್ನ ಮೇಲೆ ಕೋಪನ? ವರ್ಷ ಕಳೆದ್ರು ಗಂಡ ಬರಲಿಲ್ಲ, ಅಲ್ಲ ಎಲ್ಲೋ ಯಾವುದೋ ಮತ್ತೊಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡ ಅಂತ ತಿಳ್ಕೊಂಡಿದ್ದೀಯ ನೀನು? ಇಲ್ಲ ಭಾರತಿ, ನಾನಂತ ಕೆಲಸ ಮಾಡಿಲ್ಲ. ಯಾಕಂದ್ರೆ ನೀನಂತ ಕೆಲಸ ಮಾಡಿಲ್ಲ ನೋಡು. ಮತ್ ನಾನ್ಯಾಕೆ ಮಾಡ್ಲಿ ಅಂತ ಕೆಲಸದ? ಭಾರತಿ, ಪ್ರೀತಿ ಹೆಂಡತಿ ಬದುಕಿರ್ಬೇಕಾದ್ರೆ ಗಂಡ ಮತ್ತೊಂದು ಮದುವೆ ಮಾಡ್ಕೋಬಾರ್ದು. ಅದೇ ಗಂಡ ಬದುಕಿರ್ಬೇಕಾದ್ರೂ ಕೂಡ ಹೆಂಡತಿನೂ ಮತ್ತೊಂದು ಮದುವೆ ಮಾಡ್ಕೋಬಾರ್ದು ಭಾರತಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಅವರು ಜಾರಲಿಯ ಮಕ್ಕಳು ಭಾರತಿ, ಜಾರಲಿಯ ಮಕ್ಕಳು. ಮಾತಾಡು ಭಾರತಿ. ಯಾಕೆ ನನ್ನ ಮೇಲೆ ಕೋಪನ? ಏನಂತ ಮಾತಾಡ್ಲಿ ಮಂಜು? ನಾನೇನಂತ ಮಾತಾಡ್ಲಿ? ಭಾರತಿ, ನಾನು ಮಾತಾಡ್ಲಿ? ನೋಡಿ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ಮಂಜು, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಯಾಕೆ ಭಾರತಿ, ನಾನು ನೀನ್ ಮುಟ್ಬಾರ್ದ? ಸಾವಿರಾರು ಜನ ಬಂಧು ಬಾಂಧವರ ಸಮಕ್ಷಮದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಕಣೆ ನಾನು. ನಿನ್ ಮುಟ್ಬಾರ್ದ? ನಿನ್ ಮುಟ್ಟ ಹಕ್ಕು ನನಗಿಲ್ವೇ ಮಂಜು? ನಾನು ನಿನ್ನ ಗಂಡನಲ್ಲವೇ ಭಾರತಿ. ನಿಜ ಮಂಜು, ನನ್ನ ಗಂಡ ನೀನು ಹೌದು ಮಂಜು, ನಿನ್ನ ಹೆಂಡತಿ ನಾನಲ್ಲ ಮಂಜು, ನಿನ್ನ ಹೆಂಡತಿ ನಾನಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನಂತ ಹೇಳಿ ಮಂಜು? ನಾನು ಯುದ್ಧದಲ್ಲಿ ನೀವು ಸತ್ತರೆಂಬ ಸುದ್ದಿ ಬಂದಿತ್ತು. ಜನ ಕೂಗಾಡಿದ್ರು, ಬೆಕ್ಕಿ ಬೆಕ್ಕಿ ಹತ್ತರು. ನೀವು ಸತ್ತರಂತ ನಾನು ವಿಧಿವೆಯಾದೆ. ಆದ್ರೆ ಆ ಬ್ರಹ್ಮ ಈ ನನ್ನ ಇತಿಹಾಸವನ್ನೇ ಬದಲಾಯಿಸಿ ಬಿಟ್ಟ ಮಂಜು. ನನ್ನ ಬದುಕಿನ ಇತಿಹಾಸವನ್ನೇ ಬದಲಾಯಿಸಿ ಬಿಟ್ಟ. ಭಾರತಿ, ಈಗ ಆದದ್ದಾದ್ರೂ ಏನು? ನಾನು ಮರಳಿ ಮನೆಗೆ ಬಂದಿದ್ದೀನಲ್ಲ, ಸಂತೋಷ ಪಡು. ಯಾಕೆ ಸುಮ್ಮನೆ ಹೇಳ್ತಾ ಇದ್ದೀಯ ನೀನು? ಸಂತೋಷ? ಹೇಗೆ ಸಂತೋಷ ಪಡ್ಲಿ ಮಂಜು? ಈ ಯುದ್ಧದಲ್ಲಿ ನೀವು ಸತ್ತರಿ ಅಂತ ನಾನು ವಿಧವೆ ಆದೆ. ಆದ್ರೆ ಸ್ವಲ್ಪ ದಿನಗಳ ನಂತರ ನಾನು ನೀನು ಮತ್ತೊಂದು ಮದುವೆ ಆದೆ ಮಂಜು, ಮತ್ತೊಂದು ಮದುವೆ ಆದೆ. ನನ್ನ ತೋಟಕೆಯಲ್ಲಿ ನಿನ್ನ ಬಿಸಿ ಉಸಿರಿನಿಂದ ನನ್ನ ಉಸಿರಿಗೆ ಬೆಸಿಗೆ ಹಾಕಿ ಆ ಹುಣ್ಣಿಮೆ ಚಂದ್ರನ ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ
ನನ್ನ ಎದೆಗೆ ಎದೆ ಹಚ್ಚಿ ನನ್ನ ತುಟಿಗೆ ತುಟಿ ಇಟ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನೇ ನನ್ನಲ್ಲ ಅಂತ ಹೇಳಿದ ನೀನು ಈಗ ಹೇಳ್ತಾ ಇರೋ ಮಾತು ನಾನು ಮತ್ತೊಂದು ನಾನೊಂದು ಹರಳಿ ನಿಂತ ಪುಷ್ಪ, ಆ ಪುಷ್ಪದ ಮಕರಂದ ಹೀರುವ ತುಂಬಿ ನೀನೇ ಅಂತ ಹೇಳಿ ಹೃದಯದಲ್ಲಿ ನಿನ್ನ ಭಾವಚಿತ್ರವನ್ನಿಟ್ಕೊಂಡು ಆರಾಧಿಸ್ತಾ ಪೂಜಿಸ್ತಾ ಇರುವ ಈ ನಿನ್ನ ಪತಿಗೆ ನೀನು ಹೇಳ್ತಾ ಇರೋ ಮಾತು ನಾನು ಮತ್ತೊಂದು ವೀರ ಶೂರ ಧೀರ ಅಂತ ಹೊಗಳಿ ರಣರಂಗದಲ್ಲಿ ನನ್ನನ್ನು ಯುದ್ಧ ಮಾಡಲು ಕರೆಸಿ ಈಗ ನಾನು ಜೀವ ಸಹಿತ ಮನೆಗೆ ಬಂದಾಗ ನೀನು ನನಗೆ ಹೇಳ್ತಾ ಇರೋ ಮಾತು ನಾನು ಮತ್ತೊಂದು ಮದುವೆ ಮಾಡ್ಕೊಂಡಿದ್ದೀನಿ ಅಂತ. ಸಂತೋಷ ಭಾರತಿ, ತುಂಬಾ ಸಂತೋಷ. ನಾನೇನ್ ಮಾಡ್ಲಿ ಮಂಜು, ನೀವು ಸತ್ತರಂತ ಸುದ್ದಿ ಕೇಳಿ ನಾನು ಮತ್ತೊಂದು ಮದುವೆ ಆಗಿದ್ದು ಸತ್ಯ. ನೋಡಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡಿ ನನಗೆ ಚಿತ್ರ ಹಿಂಸೆ ಕೊಡುವುದಕ್ಕಿಂತ ನನ್ನ ಕತ್ತಿಚಿಗೆ ಕೊಂದಾಗಿಬಿಡಿ. ನಿನ್ನ ಕೊಲೆನ ನಾನ್ ಮಾಡ್ಲ? ನಿನ್ ಕೊಲೆ ಮಾಡಿ ನಾನದ ಅವನ್ ನರಕಕ್ಕೆ ಹೋಗ್ಲಿ. ಬೇಕಿದ್ರೆ ನೀನೇ ನನ್ನ ಕೊಲೆ ಮಾಡು, ನಿನಗೆ ಸ್ವರ್ಗ ಸಿಗುತ್ತೆ. ದೇವರೇ, ಯಾಕಂದ್ರೆ ಇಬ್ಬರ ಗಂಡಂದಿರ ಹೃದಯ ಗೆದ್ದ ಚಂದ್ರ ಚಕೋರಿ ನೀನು. ಇಬ್ಬರ ಗಂಡಂದಿರ ಕೈಯಿಂದ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡ ಮಹಾಕರ್ತಿ ನೀನು. ಕರ್ತಿ, ನಿನಗೆ ನಾನು ಶಿಕ್ಷೆ ಕೊಡೋದಿಲ್ಲ ಕಣೆ, ನನಗೆ ನಾನೇ ಶಿಕ್ಷೆ ಕೊಟ್ಕೊತೀನಿ. ನೋಡಿ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ಯಾಕಂದ್ರೆ ನಿಮಗೆ ಅವಮಾನಗೊಳಿಸ್ಬೇಕಂತ ನಾನು ಈ ಕೆಲಸ ಮಾಡಲಿಲ್ಲ. ಆ ವಿಧಿ ನನ್ನ ಜೀವನದೆಲ್ಲ ಈ ರೀತಿ ಆಟ ಆಡಿಸ್ಬಿಡ್ತು ಮಂಜು. ದಯವಿಟ್ಟು ನನ್ನನ್ನು ಕ್ಷಮಿಸು ಮಂಜು, ನನ್ನನ್ನು ಕ್ಷಮಿಸು. ಇಷ್ಟೆಲ್ಲ ಮಾತಾಡೋದಕ್ಕಿಂತ ನನಗೆ ಒಂದು ದೊಡ್ಡ ವಿಷಯ ಕೊಟ್ಟು ನಿನ್ನ ಪ್ರಾಣ ಕೇಳುವಷ್ಟು ಕಟುಕ ನಾನಲ್ಲ ಭಾರತಿ. ನನಗೆ ನನ್ನೊಂದು ಮಾತು ನಡೆಸ್ಕೊಡ್ತೀಯಾ? ಅಯ್ಯೋ, ಕೇಳಿ ಮಂಜು, ಅದು ಯಾವ ನೀವು ಮಾತಂತ ಕೇಳಿ. ನೋಡಿ, ನೀ ನನ್ನ ಪ್ರಾಣ ಕೊಟ್ಟಾದ್ರೆ ನಾನು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಹೇಳಿ ಮಂಜು. ಎಂಥ ದೊಡ್ಡ ಮಾತು, ಎಂಥ ದೊಡ್ಡ ತ್ಯಾಗ ನಾನು ನಿನ್ನಿಂದ ನಿರೀಕ್ಷೆ ಮಾಡಿಲ್ಲ ಭಾರತಿ. ನಾನೀಗ ನಿನ್ನ ಹತ್ರ ಕೇಳೋದು ಒಂದೇ ಒಂದು ಮಾತು. ಏನದು ಹೇಳಿ ಮಂಜು, ದಯವಿಟ್ಟು ನಾನು ನಡೆಸ್ಕೊಡ್ತೀನಿ. ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಕೊಡ್ತೀಯಾ? ಸತ್ಯವಾಗ ಮಂಜು, ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನಾನು ವಚನ ಕೊಡ್ತೀನಿ. ಹೇಳಿ, ಅದು ಯಾವ ಮಾತು ಅಂತ ಹೇಳಿ. ತುಂಬಾ ಸಂತೋಷ ಆಯ್ತು. ನನ್ನ ಬದುಕಿನಲ್ಲಿ ನನಗೆಂದು ಪಡಲಾರ್ದಂತ ಆನಂದ ಆಯ್ತು ಎಂದು. ಭಾರತಿ, ಇವತ್ತಿನಿಂದ ನಾನು ನಿನಗೆ, ನೀವು ನನಗೆ ಹೇಳಿ, ನೀವು ನನಗೆ
ನೀನು ನನ್ನನ್ನ ಹೇಳಿ. ನನ್ನನ್ನ ನಿನ್ ಮಗ ಅಂತ ತಿಳ್ಕೋಬೇಕು. ನಾನು ನಿನ್ನನ್ನ ಅಯ್ಯೋ ನನ್ನ ತಾಯಿ ಅಂತ ತಿಳ್ಕೊತೀನಿ. ಮಂಜು, ಯಾಕೆ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಮಗ ಅಂತ ತಿಳ್ಕೋಬೇಕಾ? ಇಲ್ಲ ಮಂಜು, ಇಲ್ಲ. ಅದಾಗಲೇಬೇಕು. ಹಾಗಾದಾಗಲೇ ನಮ್ಮಿಬ್ಬರ ಬದುಕಿಗೆ ನೆಮ್ಮದಿ. ನೆಮ್ಮದಿ ಕಣಪ್ಪ, ನೆಮ್ಮದಿ. ಭಾರತಿ, ಯಾರು ಇವರು? ಇವರು 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 ಮಿಸ್ಟರ್, ನನ್ನ ಭಾರತಿಗೆ ನೀವು ಏನಾಗಬೇಕು? ನಿನ್ನ ಭಾರತಿಗೆ ನಾನು ಏನಾಗಬೇಕು ಅಂತ ಅವ್ರ ಬಾಯಿಂದಲೇ ಕೇಳ್ರಿ, ಹೇಳ್ತಾರೆ. ಇವರು ಇವರು ನಾನೇ ಹೇಳ್ತೀನಿ ಕೇಳ್ರಿ. ಇವ್ರು ನನ್ನ ತಾಯಿ ಆಗ್ಬೇಕು, ನಾನು ಮಗ ಆಗ್ಬೇಕು. ಭಾರತಿ, ನೀನು ಇಂಥ ಒಬ್ಬ ಹೆತ್ತ ಮಗನನ್ನು ಪಡೆಯಬೇಕಾದರೆ ಎಷ್ಟು ಪುಣ್ಯ ಮಾಡಿದ್ದಿರಬೇಕು ಭಾರತಿ. ಮಗನಂದ್ರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲ ಕಣ್ರಿ. ನಾನು ನನ್ನ ಎತ್ತವಳನ್ನ ಕಳ್ಕೊಂಡ ಮೇಲೆ ನನ್ನ ಭಾವನೆಗಳಿಂದ ಪಡೆದುಕೊಂಡ ಬಂದ ತಾಯಿ ಇವಳು. ಈ ನನ್ನ ತಾಯಿನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ. ಇವಳು ನಮ್ಮವ್ವ, ನಮ್ಮವ್ವನ ಗಂಡ, ನೀವು ನಮ್ಮಪ್ಪ. ಹೇಗಿದ್ದೀರಿ ಅಂತ ನೆನೆಸ್ಕೊಳದ್ರೊಳಗೆ ಆ ದೇವ್ರು ಬಂದ ಹಾಗೆ ನೀವೇ ಬಂದ್ಬಿಟ್ರಿಪ್ಪ. ನಾನು ನಿಮ್ಮನ್ನ ಕತ್ತುಂಬ ತುಂಬಿಕೊಂಡೆ. ನೋಡ್ರಿಪ್ಪ, ದಯವಿಟ್ಟು ಈ ನನ್ನ ತಾಯಿನ ಯಾವುದೇ ತೊಂದರೆ ಬರದಂತೆ ಮಹಾರಾಣಿಯಾಗಿ ನೋಡ್ಕೊಂಡು ಹೋಗ್ರಿ ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದ್ ಬೇಡ್ಕೊತೀನಿರಿಪ್ಪ. ಕೈ ಮುಗಿದ್ ಬೇಡ್ಕೊತೀನಿ. ಬೇಕಿದ್ರೆ ಸಾಲದು ಅಂದ್ರೆ ನಿಮ್ಮ ಕಾಲಿಡ್ದು ಬೇಡ್ಕೊತೀನಿರಿಪ್ಪ. ನೀವು ಛೇ, ಎಂತ ಮಾತನಾಡೋರು. ಈ ನಿನ್ನ ತಾಯಿಯನ್ನು ಹೂವಿನಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನಾನು ಜೋಪಾನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಭಾರತಿ, ಮಗನನ್ನು ಇಲ್ಲಿ ದಾರಿಯಲ್ಲಿ ಕುಂದಿರ್ಸ್ಕೊಂಡು ಮಾತಾಡ್ತೀವೋ, ಮನೆಯಲ್ಲಿ ಕರೆದುಕೊಂಡು ಊಟ ಮಾಡಿಸು ಭಾರತಿ. ನಾನಿಷ್ಟು ಕೈಕಾಲು ಮುಖ ತೊಳೆದುಕೊಂಡು ಬರುತ್ತೇನೆ. ಬೇಡ್ರಿಪ್ಪ, ಬೇಡ. ನಾನೀಗಾಗಲೇ ಹೊಟ್ಟೆ ತುಂಬ ಕರಗಲಾರ್ದಂತ ಊಟ ಮಾಡಿದ್ದೀನಿ. ಕರಗಲಾರ್ದಂತ ಊಟ ಮಾಡಿದ್ದೀನಿ. ನಾನೀಗ ನನ್ನ ಮನೆ ಸೇರ್ಕೊಂಡ್ರೆ ಸಾಕಪ್ಪ. ನೀವಿಬ್ರು ಸುಖವಾಗಿ ಸಂಸಾರ ಮಾಡ್ರಿ. ಆ ದೇವರು, ಆ ತಂದೆ ರುದ್ರಮಣೇಶ್ವರ ನಿಮ್ಮ ಬದುಕಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ ಅಂತ ನಾ ದೇವರಲ್ಲಿ ಬೇಡ್ಕೊತೀನಿರಪ್ಪ. ದಯಮಾಡಿ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಡ್ರಿಪ್ಪ, ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿರಿಪ್ಪ. ಕಾಯಿದೆ
ಭಾರತಿ, ರೈಲ್ವೆ ಸ್ಟೇಷನ್ನಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕಾಗಿ ಪರವಾಗಿಲ್ಲ ಬಿಡಿ. ದಯವಿಟ್ಟು ಕ್ಷಮಿಸು. ಅಯ್ಯಯ್ಯೋ, ಕ್ಷಮೆ ಕೇಳುವಂಥ ತಪ್ಪು ಏನೂ ಇಲ್ಲ. ನೋಡಿ, ಪರವಾಗಿಲ್ಲ, ಮುಖ ತೊಳ್ಕೊಂಡು ಬನ್ನಿ, ಫ್ರೆಶ್ ಅಪ್ ಆಗಿ ಊಟ ಮಾಡಿದಿರಂತೆ. ಭಾರತಿ, ಅದೆಲ್ಲ ಆಮೇಲೆ ಮತ್ತೆ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರವಾದ ಗಾನ ಹೊರಬರಬಾರದೆ. ಒಂದೆಯ ಬಾಳಿನ ಬೆಳಕಾಗಿ, ಒಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಅಲೋ, ನೋಡಿ, ನೀವು ಮುಖ ತೊಳ್ಕೊಂಡು ಬನ್ನಿ. ಅದೆಲ್ಲ ಆಮೇಲೆ. ಅಯ್ಯೋ ನೋಡಿ, ಇವತ್ತು ನಮ್ದು ಯಾವ ದಿನ ಅನ್ನೋದನ್ನೇ ನೀವು ಮರ್ತು ಬಿಟ್ಟಿದ್ದೀರಾ. ಇವತ್ತು ನಮ್ಮ ಪ್ರಥಮ ರಾತ್ರಿ ಅಲ್ವೇನ್ರಿ? ಭಾರತಿ, ಒಂದು ಮುಖ್ಯವಾದ ವಿಷಯವನ್ನು ಹೇಳುವುದನ್ನೇ ಮರೆತು ಬಿಟ್ಟಿದ್ದೆ. ಹೌದಾ? ಏನ್ರಿ ಅದು ಮುಖ್ಯವಾದ ವಿಷಯ? ನಾನು ಬೆಂಗಳೂರಿನಿಂದ ಬರುವಾಗ ಆಗಾಗ್ಗೆ ಸ್ವಲ್ಪ ಜ್ವರ ಬರ್ತಾ ಇತ್ತು, ಅದಕ್ಕಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹೇಳಿದರು. ಡಾಕ್ಟರ್ ಏನಂತ ಹೇಳಿದ್ರು? ನಾನು ಡಾಕ್ಟರ್ ಅಂತೆ ತೋರಿಸ್ಕೊಂಡು ಹೋಗ ನನ್ನ ಸ್ನೇಹಿತನ ಮುಂದೆ ಡಾಕ್ಟರ್ ಅವನಿಗೆ ಹೇಳ್ತಾ ಇದ್ದರು, ಏನಂತ? ಭಾರತಿ, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದರು. ಭಾರತಿ, ಏನ್ ಹೇಳ್ತಾ ಇದ್ದೀರಾ ನೀವು? ಯಾಕ್ರೆ ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಹಲೋ, ದಯವಿಟ್ಟು ಎಲ್ಲರೂ ಕುತ್ಕೋಬೇಕು. ಭಾರತಿ, ನೀವು ಬೆಳ್ತಾನ ನೋಡಿದ ನಾಟಕ ನನ್ನ ರೋಗ ವಾಸಿ ಆಗುವವರೆಗೆ ಹೆಣ್ಣಿನ ಸಂಪರ್ಕದಿಂದ ದೂರ ಇರಬೇಕಂತ ವೈದ್ಯರು ಹೇಳಿದ್ದಾರೆ. ಭಾರತಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಭಾರತಿ. ಅಲ್ಲಿವರೆಗೂ ರವಿ, ಹಲೋ, ದಯವಿಟ್ಟು ಎಲ್ಲ ಅಕ್ಕಂದಿರು ತಾಯಂದಿರು ಒಂದು 10 ನಿಮಿಷ ಕುತ್ಕೋಬೇಕಾಗಿ ವಿನಂತಿ. ಇಲ್ಲಿ ಮುನ್ನಿತ್ತವರು ಸಂಗೀತ ಭಾಗದ ಹಿಂದ್ಗಡೆ ನಿಂತ್ಕೊಂಡು ಕುತ್ಕೊಳ್ಳಿ ದಯವಿಟ್ಟು. ನೀವು ಬೆಳ್ತಾನ ನೋಡಿದ ನಾಟಕ ಅಷ್ಟೇ, ಇನ್ನು 10 ನಿಮಿಷ ನೋಡೋ ನಾಟಕ ಅಷ್ಟೇ. ಅತ್ಯಂತ ಅತ್ಯಂತ ಓಕೆ. ಮೆಚ್ಚಿದೆ ಬ್ರಹ್ಮ, ನಿನ್ನ ಬರಹಕ್ಕೆ ಮೆಚ್ಚಿದೆ. ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ಈ ನನ್ನ ಬದುಕೆಂಬ ಹಣ ಬರವನು. ಅಯ್ಯೋ ದೇವರೇ, ಮೊದಲನೇ ಗಂಡ ಬಂಗಾರದಂತ ಗಂಡ, ನನ್ನ ಮೊದಲನೇ ಗಂಡನ ಹೃದಯದಲ್ಲಿ ಈ ನನ್ನ ಪ್ರೀತಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಬ್ರಹ್ಮ, ಎರಡನೇ ಗಂಡ ತೂತು ಬಿದ್ದ ಮಡಿಕೆ, ಆ ತೂತು ಬಿದ್ದ ಮಡಿಕೆಯಲ್ಲಿ ನನ್ನ ಪವಿತ್ರವಾದ ಪ್ರೀತಿ ನಿಲ್ಲಬಹುದೇ? ಮೆಚ್ಚಲೇಬೇಕು, ಈ ಬ್ರಹ್ಮನ ಬರಹ ಮೆಚ್ಚಲೇಬೇಕು. ಹೇ ಬ್ರಹ್ಮ, ಒಬ್ಬರಲ್ಲದೆ ಇಬ್ಬರ ಗಂಡಂದರನ್ನ ಕೊಟ್ಟೆ, ಅವರ ಹೃದಯವನ್ನು ಮುಟ್ಟಲಾರದಷ್ಟು ದೂರವನಿಟ್ಟ ಕಟಕ ನೀನು. ಛೀ, ತಾಯಿ ಗಂಡ ಗಂಡನಿದ್ದು ಈ ಜಗತ್ತಿನಲ್ಲಿ ಮಿಂಡರ ಜೊತೆಗೆ ಬಂಡ ಬಾಳ ನಡೆಸುವ ರಂಡಿಯರಿಗೆ ಎಷ್ಟೊಂದು ಅವಕಾಶ ಕೊಟ್ಟೆ. ಗಂಡನಿದ್ದರೂ ಅವನ ಜೊತೆ ಬಾಳದೆ ನನ್ನನ್ನು ದೂರ ಇಟ್ಟೆ. ಆದ್ರೆ ಏನ್ ಮಾಡ್ಲಿ, ಏನ್ ಮಾಡ್ಲಿ? ನನ್ನ ಜೀವನ
ರೆಕ್ಕೆ ಕಳೆದುಕೊಂಡ ಹಕ್ಕಿ ಅಂತಾಗಿದೆ ನನ್ನ ಬದುಕು. ಇತ್ತ ಹಾರಲು ಬಾರದು, ಇತ್ತ ಬದುಕಲು ಆಗದು. ಯಾರಿಗಾಗಿ ಬದುಕಲಿ, ಏತಕ್ಕಾಗಿ ಬದುಕಲಿ? ಜೀವನವೇ ಹಾಳಾಗಿ ಹೋಯಿತು, ಈ ನನ್ನ ಜೀವನವೇ ಹಾಳಾಗಿ ಹೋಯಿತು. ಬೆಳಗಾಯಿತು ಎದ್ದೇಳು ಮಂಜುನಾಥ, ಏಳಯ್ಯ ಬೆಳಗಾಯಿತು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅನ್ನ ಹಾರಾಡುವ ಈ ಜೀವಕ್ಕೆ ಏಕೆ ನೀನು ಓದುವೆ? ಮಂಜು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೀನಿ ತಾಯಿ. ಆದ್ರೆ ನೀನ್ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ ಅವ್ವ, ನನ್ನ ಆಸೆ. ಮಂಜು, ದಯವಿಟ್ಟು ಈ ತಾಯಿಯ ಸ್ಥಾನ ನನಗೆ ಕೊಡಬೇಡಿ. ಯಾಕಂದ್ರೆ ನಿಮ್ಮನ್ನು ಮರಿಬೇಕಂತ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನನ್ನ ನೆನಪು ಸದಾ ನನ್ನನ್ನು ಕಾಡ್ತಾ ಇದೆ. ಮಂಜು, ನನ್ನನ್ನು ಕಾಡ್ತಾ ಇದೆ. ನಿನ್ ಬಾಯಿಂದ ಇನ್ನೊಂದ್ಸಲಿ ಇಂಥ ಮಾತುಗಳು ಬರ್ಕೂಡ್ದು ಬಂದಿದ್ದೆ. ಆದ್ರೆ ಎತ್ತ ತಾಯಿನೇ ಮಗನನ್ನ ಕಾಮ ದೃಷ್ಟಿಯಿಂದ ನೋಡ್ದಂತ ಆಗುತ್ತೆ ಭಾರತಿ. ಮಂಜು, ಹಾಗೆಲ್ಲ ಮಾತಾಡ್ಬೇಡಿ ಮಂಜು, ಹಾಗೆಲ್ಲ ಮಾತಾಡ್ಬೇಡಿ. ಯಾಕಂದ್ರೆ ನಿಮ್ಮನ್ನ ನೋಡಿದ್ರೆ ನನ್ನ ಕರಳೆ ಕಿತ್ತಿ ಬಂದಂತಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲಿ ಹೋಗ್ತಾ ಇದ್ದೀರಾ? ನಾನೀಗ ಬಹುದೂರ ಹೊರಟಿದ್ದೇನೆ. ನಾನು ಯಾರ ಕಣ್ಣಿಗೆ ಸಿಗಲಾರ್ದಂತ ಸ್ಥಳಕ್ಕೆ ಹೊರಟಿದ್ದೇನೆ. ನಾನು ಯಾರ ಕೈಗೂ ಸಿಗಲಾರ್ದಂತ ಸ್ಥಳಕ್ಕೆ ಹೊರಟಿದ್ದೇನೆ. ನೋಡಿ, ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ್ರೆ ನನಗೆ ಸಂಕಟವಾಗ್ತಾ ಇದೆ. ದಯವಿಟ್ಟು ಒಂದೇ ಒಂದು ಸಾರಿ ನಮ್ಮ ಮನೆಗೆ ಬಂದು ನಾನೇ ನನ್ನ ಕೈಯಾರ ಮಾಡಿರುವ ಅಡುಗೆಯನ್ನು ನೀವು ಊಟ ಮಾಡ್ಕೊಂಡು ಹೋಗ್ಬೇಕು. ಬರ್ತೀರಿ ತಾನೆ? ಆ ದೇವರು ಅಂತ ಪರಿಸ್ಥಿತಿ ಏನಾರ ತಂದ್ರ ಖಂಡಿತ ನಿನ್ ಮನೆಗೆ ಬರ್ತೀನಿ ತಾಯಿ. ಹೊಟ್ಟೆಲ್ ಹುಟ್ಟಿದ ಮಗನಂದು ತಿಳಿದು ಬಾಗಿಲು ಹೊರಗಡೆ ನಿಲ್ಸಿ ಏನ್ ರೊಟ್ಟಿ ಕೊಟ್ರ ಸಾಕು ತಾಯಿ. ಹೊಟ್ಟೆ ತುಂಬಾ ಊಟ ಮಾಡಿ ಕಲ್ ತುಂಬಾ ನಿದ್ದೆ ಮಾಡ್ತೀನಿ ತಾಯಿ, ಕಲ್ ತುಂಬಾ ನಿದ್ದೆ ಮಾಡ್ತೀನಿ. ಸರಿ ಮಂಜು, ನೀವು ಯಾವಾಗ ಬೇಕಾದರೂ ಬನ್ನಿ. ನಿಮಗೋಸ್ಕರ ನನ್ನ ಮನೆ ಬಾಗಿಲು ಯಾವತ್ತಿದ್ರೂ ತೆರೆದಿರುತ್ತೆ. ಆದರೆ ದಯವಿಟ್ಟು ನಮ್ಮ ಮನೆಗೆ ಬರೋದನ್ನು ಮಾತ್ರ ಮರಿಬೇಡಿ. ನಾನಿನ್ನು ಬರ್ತೀನಿ ಮಂಜು. ಭಾರತಿ, ಮಾತು ಕೊಟ್ಟು ವಚನ ಬಿಟ್ಟರು ನಮ್ಮ ಹಣೆ ಬರಹವಲ್ಲ ಯಾವ ದೇವರಿಂದಲೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಭಾರತಿ, ಯಾರಿಂದಲೂ ಸಾಧ್ಯವಿಲ್ಲ. ನಾನಿನ್ ಬರ್ತೀನಿ ಭಾರತಿ, ನೀನ್ ಚೆನ್ನಾಗಿರು, ತುಂಬ ಸಂಸಾರ ಮಾಡು. ಪಾಪ ರವಿ ನಿನ್ ಕೊರಳಿಗೆ
ತಾಳಿ ಕಟ್ಟಬೇಕಾದ್ರೆ ಅವನ ಜೀವನದಲ್ಲಿ ಅದು ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಕಟ್ಟಿದ್ದಾನೋ ಏನೋ ಪಾಪ. ನನಗಾದಂತೆ ಅಲ್ಲಯ್ಯ ಅವನಿಗಾಗೋದು ಬೇಡ. ನೀನು ಅವನೊಂದಿಗೆ ಸಂಸಾರ ಮಾಡು, ಮಂಜು, ಸಂಸಾರ ಮಾಡು, ಚೆನ್ನಾಗಿರು. ಬರೆದನು ಧ್ವನಿಯಲ್ಲಿ ಕಥೆಯು ಮುಗಿದೆ. ನಿಲ್ಲು ಭಾರತಿ. ನನ್ನ ಪಾದ ಮುಟ್ಟುವುದಕ್ಕಿಂತ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಬಿಚ್ಚು ಮನಸ್ಸಿನಿಂದ ಉತ್ತರ ಹೇಳಲೇಬೇಕು ಭಾರತಿ. ಸರಿ ರವಿ, ಅದು ಏನಂತ ಕೇಳಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ನಿನ್ನ ಮೊದಲಿನ ಗಂಡ ಮಂಜು ಬದುಕಿದ್ದನೋ ಅಥವಾ ಸತ್ತಿದ್ದನೋ? ರವಿ, ನೋಡಿ, ನೀವೇ ಕೇಳಿದ್ರೆ ನಾನೇನಂತ ಹೇಳಿ. ನಿಮ್ಮನ್ನು ಮದುವೆ ಆಗೋದಕ್ಕಿಂತ ಮುಂಚೆ ಅವರು ಬದುಕಿದ್ರು. ಆದರೆ ನಿಮ್ಮನ್ನ ಮದುವೆ ಆದ ಮೇಲೆ ಮತ್ತೆ ಅವರು ಬದುಕಿ ಬಂದಿದ್ದಾರೆ ರವಿ, ಮತ್ತೆ ಬದುಕಿ ಬಂದಿದ್ದಾರೆ. ಭಾರತಿ, ಯಾಕೆ ಸುಳ್ಳು ಹೇಳಿದೆ ಭಾರತಿ? ಮಂಜು ಸತ್ತಿರುವಾಗ ನನಗೇಕೆ ಮೋಸ ಮಾಡಿದೆ ಭಾರತಿ? ಮೊದಲೇ ಹೇಳಬಹುದಾಗಿತ್ತಲ್ಲ. ಮೋಸನ? ನಾನು ನಿನಗೆ ಮೋಸ ಮಾಡಿಲ್ಲ ರವಿ, ನಾನು ನಿನಗೆ ಮೋಸ ಮಾಡಿಲ್ಲ. ಆ ವಿಧಿ ನನಗೆ ಮೋಸ ಮಾಡಿತು ಅಷ್ಟೇ. ಯುದ್ಧದಲ್ಲಿ ಮಂಜು ಸತ್ತನೆಂದು ತಿಳಿದು ನಾನು ವಿಧಿವೆ ಆದೆ. ತಂದೆಯ ಒತ್ತಡಕ್ಕಾಗಿ ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ. ಆದ್ರೆ ನಮ್ಮಿಬ್ಬರ ಜೀವನ ನೋಡಿ, ನಮ್ಮಿಬ್ಬರ ಸಂಸಾರ ಹಾಳಾಗ್ಬಾರ್ದು ಅಂತ ನಿಮ್ಮೆದುರುಗಡೆ ಅವ್ರಿಗೆ ನನಗೆ ಮಗ ಅಂತ ಹೇಳಿದ್ರು ಕೂಡ ನಾನು ಸಹಿಸ್ಕೊಂಡೆ. ಯಾಕೆ ಗೊತ್ತಾ? ನೀವು ಹೇಳಿದ ಮಾತನ್ನು ಆಗ್ಲೇ ಮರ್ತು ಬಿಟ್ರ. ಆ ವಿಷಯ ಹೇಳಿದ್ರೆ ನೀವು ಎಲ್ಲಿ ಸತ್ತು ಹೋಗ್ತಿರೋ ಅಂತ ತಿಳ್ಕೊಂಡು ಆ ಮಾತನ್ನ ನನ್ನ ಎದೆಯಲ್ಲಿ ನಾನೇ ಮುಚ್ಕೊಂಡೆ. ಅಂದು ಪ್ರಥಮ ರಾತ್ರಿ ದಿವಸ ನಾನು ಎಷ್ಟೇ ಹೇಳ್ಬೇಕಂತ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಅವಕಾಶವೇ ನೀವು ಮಾಡಿಕೊಡ್ಲಿಲ್ಲ ರವಿ, ಅದಕ್ಕೆ ಅವಕಾಶವೇ ನೀವು ಮಾಡಿಕೊಡ್ಲಿಲ್ಲ. ಅದಕ್ಕಾಗಿ ಆ ವಿಷಯ ನಾನು ನಿಮಗೆ ಹೇಳಲಿಲ್ಲ. ಭಾರತಿ, ಮಂಜು ಸತ್ತು ಹೋಗಿದ್ದರೆ ಅವನ ಆಸೆ ಆಕಾಂಕ್ಷೆ ಕನಸುಗಳೆಲ್ಲವೂ, ಅವನ ಸಂಸಾರ ಅವತ್ತೇ ಸತ್ತು ಹೋಗ್ತಾ ಇತ್ತು. ಈಗ ಮಂಜು ಬದುಕಿದ್ದಾನೆಂದರೆ ಅವನಿಗೆ ನಾನು ಮೋಸ ಮಾಡಲು ತಯಾರಿಲ್ಲ ಭಾರತಿ. ರವಿ, ಏನ್ ಮಾತಾಡ್ತಿದ್ದೀರಾ ನೀವು? ನೋಡಿ, ಮಾಡಿಕೊಂಡ ಗಂಡ ಎದುರಿಗಿರ್ಬೇಕಾದ್ರೆ ಮಂಜುನ ಜೊತೆ ನಾನು ಮತ್ತೆ ಜೀವನ ಮಾಡ್ಲಾ? ಅದು ಸಾಧ್ಯವಿಲ್ಲ. ನೋಡಿ, ಹಾಲು ಮೊಸರಾಗ್ಬೋದೇ ನಿಜ, ಆದ್ರೆ ಮೊಸರು ಯಾವತ್ತೂ ಹಾಲಾಗೋದಿಲ್ಲ ಮಂಜು, ಹಾಲಾಗೋದಿಲ್ಲ. ನೋಡಿ, ಈಗ ಕಾಲ ಮಿಂಚಿಲ್ಲ, ಅವರು ಯುದ್ಧದಲ್ಲಿ ಸತ್ರು ಅಂತ ತಿಳ್ಕೊತೀನಿ. ದಯವಿಟ್ಟು ನೀವು ಮಾತ್ರ ನನ್ನಿಂದ ದೂರ ಆಗೋ ಪ್ರಯತ್ನ ಮಾತ್ರ ಮಾಡಬೇಡಿ ಭಾರತಿ. ಕಹಿಯಾದ ಬೇವಿನ ಮರವು ಕಹಿಯಾದ ರೋಗಕ್ಕೆ ಔಷಧವಾಗಿ ಹೋಗುತ್ತದೆ. ನೀನು ಕಹಿಯಾದ ಮಂಜುನ ಬಾಳಿಗೆ ಔಷಧಿಗೆ ಹೋಗಲೇಬೇಕು ಭಾರತಿ, ಹೋಗಲೇಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಯಾಕಂದ್ರೆ ನನ್ನ ಕೊರಳಿಗೆ ನೀವು ತಾಳಿ ಕಟ್ಟಿದ ಮೇಲೆ ನೀವೇ ನನ್ನ ಪತಿ, ನಾನೇ ನಿಮ್ಮ ಸತಿ ಅಂತ ನಿರ್ಧಾರ ಮಾಡಿದವಳು ನೀವು. ಈಗ ನನ್ನ ಪಾಲಿನ ದೇವರು ನೀವೇ ರವಿ, ನೀವೇ. ಭಾರತಿ, ಭಾರತಿ, ಅರ್ಥ ಮಾಡಿಕೋ ಭಾರತಿ. ನೀನು ನನ್ನ ಜೊತೆ ನಡಿ. ಮಂಜು ಒಪ್ಪಿದರೆ ಅವನಿಗೆ ನಿನ್ನನ್ನು ಒಪ್ಪಿಸಿ ಈಗಲೇ ಹೋಗು. ಹೊಸ ಬಟ್ಟೆ ತೊಟ್ಟು ಹೂ ಮುಡಿದುಕೊಂಡು ಬೇಗನೆ ಬಾ. ಮಂಜುನಿಗೆ ಒಪ್ಪಿಸುತ್ತೇನೆ. ಬೇಡ ರವಿ, ದಯವಿಟ್ಟು ಒತ್ತಾಯ ಮಾಡಿ ನನ್ನನ್ನು ಕರ್ಕೊಂಡೋಗ್ಬೇಡಿ. ಕರ್ಕೊಂಡೋಗಿ, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡೋಗಿ. ಯಾಕಂದ್ರೆ ಅಲ್ಲಿಗೆ ನಾನು ತಲುಪೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಹೋಗೋಣ.
ನಿನ್ನ ಜಗದಲ್ಲಿ ನೀತಿಯಿಂದ ಬಾಳಿದ ಮಾನವರಿಗೆ ಎಂಥ ವಿಚಿತ್ರವಾದ ಕಷ್ಟಗಳನ್ನು ತಂದೊಡ್ಡಿವೆ ತಂದೆ. ಎಂಥ ವಿಚಿತ್ರವಾದ ಕಷ್ಟಗಳನ್ನು ತಂದೊಡ್ಡಿದೆ. ನಾನು ಬದುಕೋದು ನಿನಗೆ ಇಷ್ಟ ಇಲ್ಲ ಅಂತಾನೆ ಮತ್ತಕ್ಕೆ ಭಾರತೀಯ ನನ್ನನ್ನು ಹೆಂಡತಿಯನ್ನಾಗಿ ಮಾಡಿದಿ. ದೇಶ ಪ್ರೇಮಿಗೆ ನ್ಯಾಯದಿಂದ, ನೀತಿಯಿಂದ, ಸರ್ಕಾರದಿಂದ, ಹೆಣ್ಣಿನಿಂದ ಸಿಕ್ಕ ಪ್ರತಿಫಲವಾದ್ರೂ ಏನು ದೇವಾ? ದೇಶಕ್ಕೋಸ್ಕರ ಎತ್ತವ್ರನ್ನ ಬಿಟ್ಟು, ಒಡ ಹುಟ್ಟಿದವ್ರನ್ನ ಬಿಟ್ಟು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಬಿಟ್ಟು, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತರನ್ನೆಲ್ಲ ಬಿಟ್ಟು, ನನ್ನ ದೇಶನೇ ನನ್ನ ಜೀವಾಂತ ಹೋರಾಡುವ ನಮ್ಮಂತ ಸೈನಿಕರ ಮೇಲೆ ನಿನಗೆ ಕರುಣೆ ಇಲ್ಲೇನೋ? ನಿನಗೆ ಕರುಣೆ ಇಲ್ವಾ? ರವಿ, ಬೇಡ ರವಿ, ನನ್ನನ್ನು ಬಿಟ್ಟೋಗ್ಬೇಡ ರವಿ. ನೋಡು, ಮಂಜು ಯುದ್ಧದಲ್ಲಿ ಸತ್ತ ಅಂತ ತಿಳ್ಕೊತೀನಿ, ಆದ್ರೆ ನೀವು ಮಾತ್ರ ನನ್ನನ್ನು ಬಿಟ್ಟೋಗ್ಬೇಡ ರವಿ. ಕರೆಕ್ಟ್ ಭಾರತಿ, ಕರೆಕ್ಟ್. ಎಷ್ಟಿದ್ರು ನೀನು ರವಿಯ ಹೇಳ್ತಿ. ನೀನು ವಿಧವೆ ಆದಾಗ ಕಾಲಿ ಕಟ್ಟಿ ನಿನಗೆ ಜೀವನ ಕೊಟ್ಟ ಮಹತ್ಯಾಗಿ ಅವನು, ಮಹತ್ಯಾಗಿ ಅವನು. ನೀನು ಅವನೊಂದಿಗೆ ತುಂಬು ಸಂಸಾರ ಮಾಡಬೇಕು. ಒಟ್ಟಲ್ಲಿ ನೀನು ಬಹಳ ಚೆನ್ನಾಗಿರ್ಬೇಕು ಭಾರತಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಾನು ಮತ್ತೆ ನಿನ್ನನ್ನು ಪಡ್ಕೊತೀನಿ ಭಾರತಿ. ದೇವಾ, ಕಾದಂಬರಿ ಬರೆದನು ಕಣ್ಣೀರಲಿ ಭಾರತಿ, ಮಂಜು ಗಾಢ ನಿದ್ದೆಯಲ್ಲಿ ಮಲಗಿದ್ದಾನೆ. ನೀನೇ ಅವನ ಕನಸಿನ ಸ್ವಪ್ನ ಸುಂದರಿಯಾಗಿರುವಾಗ ಅವನ ನಿದ್ದೆಯನ್ನು ಭಂಗ ಮಾಡಿದರೆ ದೋಷವಾಗದು. ಭಾರತಿ, ಎಬ್ಬಿಸು, ಹೋಗು ಭಾರತಿ. ಮಂಜು, ಎದ್ದೇಳಿ, ಮಾತಾಡಿ ಮಂಜು. ನಾನು ನಿಮ್ಮ ಪ್ರೀತಿಯ ಭಾರತಿ ಬಂದಿದ್ದೀನಿ ಮಂಜು. ಮಂಜು, ಕರುಮಲ್ಲನು ಎಡವಿದ ಮಂಜನ ಬೆರಳಿನ ಗಾಯ. ಕಾನದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೇನಿತೋ, ಪಾತ್ರಗಳಲ್ಲಿ ತಿರುವುಗಳೇನಿತೋ, ಬಲ್ಲವ ನೀನೇ ಸೂತ್ರಧಾರ. ನೋಡು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು, ಪುಷ್ಪಗಳು ಪರಿಮಳವ ಸೂಸುತ್ತಿದೆ ನೋಡು, ತುಂಬಿಗಳು ರಸ ತುಂಬಿ ಹಾಡುತ್ತಿದೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಹೃದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿದೆ
ಮಾತಾಡು. ಶರಣು ಶರಣು